ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಡಾಯಿತು ಶೆಡ್ಡಿಗೆ ಹೋಗೋಣ ಬಾ. ಇತ್ತೀಚೆಗೆ ಜಾಲತಾಣದಲ್ಲಿ ಹರಿದಾಡುವ ಬಹಳ ಟ್ರೆಂಡ್ ಆಗಿರುವ ಪದವೇ ಶೆಡ್ಡಿಗೆ ಹೋಗೋಣ ಬಾ. ಇದು ಈ ಪದವನ್ನು ಸಾಹಿತ್ಯವಾಗಿಸಿಕೊಂಡು ಚಿತ್ರಗೀತೆಯೊಂದನ್ನು ಚಿತ್ರೀಗೊಂಡಿದೆ. ನಟ ದರ್ಶನ್ ಬಂಧನ ಪ್ರಕರಣದ ನಂತರ ಜನಪ್ರಿಯವಾದ ಈ ಪದವನ್ನು ಮೆಜೆಸ್ಟಿಕ್ 2 ಚಿತ್ರದಲ್ಲಿ ಗೀತೆಯನ್ನಾಗಿಸಿಕೊಳ್ಳಲಾಗಿದೆ. ಮೆಜೆಸ್ಟಿಕ್ನಲ್ಲಿ ನಟ ದರ್ಶನ್ ಖ್ಯಾತಿ ತಂದುಕೊಡುವ ಚಿತ್ರ. ದಶಕಗಳ ನಂತರ ಅದೇ ರೀತಿಯ ಕಥೆಯುಳ್ಳ ಮೆಜೆಸ್ಟಿಕ್ 2 ಚಿತ್ರವನ್ನು ಸೇರಿಸಿಕೊಂಡಿದೆ. ಹಾಗೆ ಶೆಡ್ಡಿಗೆ ಹೋಗೋಣ ಬಾ, ಕುಂಟೆಬಿಲ್ಲೆ ಆಡೋಣ ಬಾ ಎಂದು ನಿರ್ದೇಶಕರೇ ಸಾಹಿತ್ಯ ಬರೆದಿದ್ದು, ಗಾಯಕಿ ಮೇಘನಾ ಹಳಿಯಾಳ್ ಧ್ವನಿಯಾಗಿದ್ದಾರೆ. ಸಂತೋಷ್ ನೃತ್ಯ ಸಂಯೋಜನೆ ಹೊಂದಿರುವ ಈ ಗೀತೆ ಇತ್ತೀಚೆಗಷ್ಟೇ ಚಿತ್ರೀಕರಣಗೊಂಡಿದೆ. ನಿರ್ಮಾಪಕ, ವಿತರಕ ಶಿಲ್ಪಾ ಶ್ರೀನಿವಾಸ್ ಅವರ ಪುತ್ರ ಭರತ್ ಈ ಚಿತ್ರದ ಮೂಲಕ ನಾಯಕನಾಗಿ ಪರಿಚಯವಾಗಲಿದ್ದಾರೆ. ಅಮ್ಮ ಎಂಟರ್ಪ್ರೈಸ್ ಮೂಲಕ ಚಿತ್ರದುರ್ಗದ ಎಚ್. ಹನುಮಪ್ಪ ಅವರು ನಿರ್ಮಿಸಿರುವ ಈ ಚಿತ್ರವನ್ನು ನಾಯಕ ದರ್ಶನ್ ಅವರ ಅಭಿಮಾನಿಯಾಗಿ ಕಾಣಿಸಿಕೊಂಡಿದ್ದಾರೆ. ನಟ ದರ್ಶನ್ ಮೇಲಿನ ಅಭಿಮಾನದ ಗೀತೆ ಎಂದಿದೆ ಚಿತ್ರತಂಡ. ರೌಡಿಸಂ ಹಾಗೂ ಆ್ಯಕ್ಷನ್ ಕಥಾಂತರ ಹೊಂದಿರುವ ಈ ಚಿತ್ರದ ನಾಯಕಿಯಾಗಿ ನಟಿ ಸಂಹಿತಾ ವಿನ್ಯ ಅವರು ಕಾಣಿಸಿಕೊಂಡಿದ್ದಾರೆ. ಹಿರಿಯ ನಟಿ ಶ್ರುತಿ ತಾಯಿಯು ಪಾತ್ರದಲ್ಲಿದ್ದು, ವಿನು ಮನಸ್ಸು ಚಿತ್ರದ ನಿರ್ದೇಶಕವಿದ್ದು, ವೀನಸ್ ಮೂರ್ತಿಯವರು ಛಾಯಾಗ್ರಹಣ ಚಿತ್ರಗ್ರಹವಿದೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.